ಲಾಫಿಂಗ್ ಬುದ್ಧ ರಿಷಬ್ ಶೆಟ್ಟಿ ಪ್ರೊಡ್ಯೂಸ್ ಮಾಡಿ ಭರತ್ ರಾಜ್ ಡೈರೆಕ್ಟ್ ಮಾಡಿರೋ ಈ ಸಿನಿಮಾದಲ್ಲಿ ಪ್ರಮೋದ್ ಶೆಟ್ಟಿ ಮೊದಲನೇ ಸಲ ಮೇನ್ ಲೀಡ್ ಆಕ್ಟರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸೊ ಸಿನಿಮಾ ಟೈಟಲ್ ಅಲ್ಲಿ ಇರೋ ಹಾಗೇನೆ ನಗುನ ತರ್ಸಿದ್ರ ಇಲ್ವಾ ಅನ್ನೋದನ್ನ ಇಂಡಿಯಾ ರಿವ್ಯೂನಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಇನ್ನ ಈ ಸಿನಿಮಾದ ಪ್ಲಾಟ್ ಏನಂದ್ರೆ, ಗೋವರ್ಧನ್ ಅನ್ನೋನು ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಕಾನ್ಸ್ಟೇಬಲ್ ಆಗಿರ್ತಾನೆ. ಅವನಿಗೆ ತಿನ್ನೋದು ಅಂದ್ರೆ ತುಂಬಾ ಇಷ್ಟ, ಭೋಜನ ಪ್ರಿಯ ಆಗಿರ್ತಾನೆ. ಸೊ ಹೀಗೆ ತಿನ್ಕೊಂಡು ಹೊಟ್ಟೆ ಬರ್ಸ್ಕೊಂಡು ಅವನದ್ದೇ ರೀತಿಯಲ್ಲಿ ಕೇಸ್ಗಳನ್ನ ಸಾಲ್ವ್ ಮಾಡ್ತಿರ್ತಾನೆ. ಆದ್ರೆ ಒಂದಿನ ಆ ಫಿಟ್ನೆಸ್ ಇಂದಾನೆ ಅವ್ನ ಕೆಲಸ ಹೋಗೋ ಅಂತ ಪ್ರಾಬ್ಲಮ್ ಬರುತ್ತೆ. ಅಂಡ್ ಅವನ ಹಣೆ ಬರೋಕ್ಕೆ ಅವಾಗಲೇ ಒಂದು ಕೇಸ್ ಕೂಡ ತಗ್ಲಾಕೊಳ್ಳುತ್ತೆ. ಅಂಡ್ ಆ ಕೇಸ್ ಯಾವುದು, ಅವನ ಬಾಡಿನ ಫಿಟ್ನೆಸ್ ಮಾಡ್ಕೊಂಡು ಅವನ ಕೆಲಸನ ಉಳಿಸ್ಕೊಂತಾನ ಇಲ್ವಾ ಅನ್ನೋದನ್ನ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಇನ್ನ ಈ ಸಿನಿಮಾ ನೋಡಾದ್ಮೇಲೆ ಒಂದು ಸ್ಮೈಲ್ ಇಟ್ಕೊಂಡು ಥಿಯೇಟರ್ ಇಂದ ಆಚೆ ಬಂದು ಒಂದೊಳ್ಳೆ ಸಿನಿಮಾ ನೋಡ್ದೆ ಅನ್ನೋ ತರ ಮಾಡೋದಂತೂ ಗ್ಯಾರಂಟಿ. ಇನ್ನ ಮೂವಿ ಕಡೆ ಬರೋದಾದ್ರೆ, ಫಸ್ಟ್ ಹಾಫ್ ಅಲ್ಲಿ ಕಾಮಿಡಿಕ್ ಮೊಮೆಂಟ್ಸ್ ಗಳಿಂದ ಕ್ಯಾರೆಕ್ಟರ್ಸ್ ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅಂಡ್ ಗೋವರ್ಧನ್ ಕ್ಯಾರೆಕ್ಟರ್ನ ಒಳ್ಳೆ ಹ್ಯೂಮರ್ ಇಂದ ಅವನ ಲೈಫ್ ನ ಎಸ್ಟಾಬ್ಲಿಷ್ ಮಾಡಿರೋ ರೀತಿ ಫಸ್ಟ್ ಹಾಫ್ ಪೂರ್ತಿ ಮುಖದಲ್ಲಿ ಸಣ್ಣ ಸ್ಮೈಲ್ ಇರೋ ಹಾಗೆ ಮಾಡುತ್ತೆ. ಜೊತೆಗೆ ಆ ಪೊಲೀಸ್ ಸ್ಟೇಷನ್ ನ ತೋರಿಸಿರೋ ರೀತಿ ಅಂಡ್ ಅಲ್ಲಿರೋ ಪೊಲೀಸ್ಗಳನ್ನ ಬೇರೆ ಆಂಗಲ್ ನಲ್ಲಿ ತೋರಿಸಿರೋ ರೀತಿ ಇದೆಲ್ಲ ಹೊಸದಾಗಿ ತುಂಬಾ ಚೆನ್ನಾಗಿತ್ತು. ಅಂಡ್ ಒಂದೊಂದು ಕ್ಯಾರೆಕ್ಟರ್ಗೂ ಡಿಫ್ರೆಂಟ್ ಮೆಂಟಾಲಿಟಿ ಅನ್ನೋದಿರುತ್ತೆ. ಅಂಡ್ ಅವ್ರ ಮಧ್ಯೆ ಕ್ರಿಯೇಟ್ ಆಗೋ ಕಾನ್ವರ್ಸೇಷನ್ ನಗು ಬರ್ಸೋ ತರ ಬರ್ಕೊಂಡು ಸ್ಕ್ರೀನ್ ಮೇಲೆ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಇನ್ನ ಸೆಕೆಂಡ್ ಹಾಫ್ ಅಲ್ಲಿ ಕತೆಗೆ ಎಮೋಷನಲ್ ಎಲಿಮೆಂಟ್ಸ್ ನ ಆಡ್ ಮಾಡಿದ್ರು ಫನ್ನ ಎಲ್ಲೂ ಬಿಟ್ಕೊಟ್ಟಿಲ್ಲ. ಅಂಡ್ ಕೆಲವೊಂದ್ಸಲ ಸೀರಿಯಸ್ ಸಿಚುವೇಶನ್ಸ್ ಕ್ರಿಯೇಟ್ ಆಗ್ತಿದೆಯಲ್ಲ ಅನ್ನೋ ಒಂದು ಭಾವನೆನ ಬರೋ ತರ ಮಾಡ್ತಾರೆ. ಬಟ್ ಅದಕ್ಕೊಂದು ತಕ್ಷಣ ಹ್ಯೂಮರ್ನ ಆಡ್ ಮಾಡಿ ಅದರಿಂದ ಆಡಿಯನ್ಸ್ಗೆ ನಗು ತೋರಿಸೋ ಪ್ರಯತ್ನ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಅದು ಚೆನ್ನಾಗಿ ವರ್ಕ್ ಆಯ್ತು. ಜೊತೆಗೆ ಸಸ್ಪೆನ್ಸ್ನು ಕೂಡ ಇಟ್ಟಿದ್ದಾರೆ. ಸೊ ಇವೆಲ್ಲ ಮೂವಿಗೆ ತುಂಬಾ ಹೆಲ್ಪ್ ಆಯ್ತು. ಇನ್ನ ಈ ಸಿನಿಮಾದ ಪಾಸಿಟಿವ್ಸ್, ಪಂಚಿಂಗ್ ಡೈಲಾಗ್ಸ್ ಮೂಲಕ ಅಲ್ಲಲ್ಲಿ ನಗ್ಸೋ ಕೆಲಸನ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಇನ್ನ ಪ್ರಮೋದ್ ಶೆಟ್ಟಿ ಈ ಸಿನಿಮಾಗೋಸ್ಕರ ತೂಕ ಜಾಸ್ತಿ ಮಾಡ್ಕೊಂಡಿದ್ದು ಅವರ ಕ್ಯಾರೆಕ್ಟರ್ ಈ ಭೋಜನ ಪ್ರಿಯ ರೋಲಿಗೆ ಮಾಡಿಸ್ತಂಗಿತ್ತು. ಅಂಡ್ ಅವರ ಹೊಟ್ಟೆ ಕೂಡ ಆಡಿಯನ್ಸ್ಗೆ ಅಟ್ರಾಕ್ಟ್ ಮಾಡೋ ರೀತಿನೇ ಇತ್ತು. ಇನ್ನ ಮೀನಿಂಗ್ಫುಲ್ ಮೆಸೇಜಸ್ನ ಹೇಳ್ಬೇಕಾದ್ರೆ ಕಾಮಿಡಿನ ಚೆನ್ನಾಗಿ ಬ್ಲೆಂಡ್ ಮಾಡಿದ್ದಾರೆ. ಕ್ಯಾರೆಕ್ಟರ್ಸ್ಗಳನ್ನ ಪರ್ಫೆಕ್ಟ್ ಆಗಿ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಇದರಿಂದ ಸ್ಟಾರ್ಟಿಂಗ್ ಒಂದು 20 ಮಿನಿಟ್ಸ್ ಅಲ್ಲೇ ಆ ಎಲ್ಲ ಕ್ಯಾರೆಕ್ಟರ್ಸ್ಗಳಿಗೂ ಬೇಗನೆ ಕನೆಕ್ಟ್ ಆಗ್ತೀವಿ. ಇನ್ನ ಈ ಸಿನಿಮಾದ ನೆಗೆಟಿವ್ಸ್, ಟೈಟಲ್ ಅಲ್ಲಿ ಇರೋ ತರ ಸಖತ್ ಕಾಮಿಡಿ ಇದೆ, ಎಕ್ಸ್ಟ್ರೀಮ್ ಆಗಿ ನಗು ತರಿಸ್ತಾರೆ ಅಂತ ಹೇಳಲ್ಲ. ಬಟ್ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ ಮುಖದಲ್ಲಿ ಒಂದು ಸ್ಮೈಲ್ ನ ಇರೋ ಹಾಗೆ ಮೇಂಟೈನ್ ಮಾಡಿದ್ದಾರೆ. ಆ ಕೊನೆವರೆಗೂ ನಗ್ಸ್ತಾನೆ ಇರೋದು ತುಂಬಾ ಕಷ್ಟದ ಕೆಲಸ, ಅದನ್ನ ಎಕ್ಸಲೆಂಟ್ ಆಗಿ ನಿಭಾಯಿಸಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನ ಈ ಮೂವಿಲಿ ನನಗೆ ಬೇರೆ ಏನು ನೆಗೆಟಿವ್ ಕಾಣಿಸ್ಲಿಲ್ಲ. ಅಂಡ್ ಪರ್ಫಾರ್ಮೆನ್ಸಸ್ ವಿಷಯಕ್ಕೆ ಬರೋದಾದ್ರೆ, ಪ್ರಮೋದ್ ಶೆಟ್ಟಿ ಅವರ ಹ್ಯೂಮರ್ ಅಂಡ್ ಪರ್ಫಾರ್ಮೆನ್ಸ್ ಸಕ್ಕದಾಗಿತ್ತು. ಇನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡೋ ಪೊಲೀಸ್ಗಳ ಪರ್ಫಾರ್ಮೆನ್ಸ್ ಒಳ್ಳೆ ಮಜಾ ಕೊಡುತ್ತೆ. ಅಂಡ್ ದಿಗಂತ್ ಅವರ ರೋಲ್ ಈ ಮೂವಿಲಿ ಮೇನ್ ಟರ್ನಿಂಗ್ ಪಾಯಿಂಟ್ ಆಗಿರುತ್ತೆ. ಅವರ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿತ್ತು. ಇನ್ನ ತೇಜು ಬಲ್ವಾಡಿ ಅವರು ಡೀಸೆಂಟ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸುಂದರ್ ರಾಜ್ ಅವರ ಪಾತ್ರ ಅಷ್ಟೊಂದು ಏನು ಇಂಪ್ಯಾಕ್ಟ್ ಮಾಡಲಿಲ್ಲ. ಇನ್ನ ಟೆಕ್ನಿಕಲ್ ವಿಷಯಕ್ಕೆ ಬರೋದಾದ್ರೆ, ಟೆಕ್ನಿಕಲಿ ಮೂವಿ ಚೆನ್ನಾಗಿ ಮೂಡ್ ಬಂದಿದೆ. ಅಲ್ಲಿರೋ ಸ್ಟೋರಿಗೆ ತಕ್ಕಂತೆ ಆ ಅಟ್ಮಾಸ್ಫಿಯರ್ ನ ಕ್ರಿಯೇಟ್ ಮಾಡಿದ್ದು ನೋಡೋಕೆ ತುಂಬಾ ರಿಫ್ರೆಶಿಂಗ್ ಆಗಿರುತ್ತೆ. ಇನ್ನ ಸಾಂಗ್ಸ್ ಅಂಡ್ BGM ತುಂಬಾ ಚೆನ್ನಾಗಿತ್ತು, ಮೂವಿಗೆ ಪ್ಲಸ್ ಕೂಡ ಆಯ್ತು. ಸೊ ಓವರ್ ಆಲ್ ಇದೊಂದು ಲೈಟ್ ಹಾರ್ಟೆಡ್, ನೀಟ್ ಅಂಡ್ ಕ್ಲೀನ್, ಸಿಂಪಲ್ ಕಾಮಿಡಿ ಸಿನಿಮಾ. ಚೆನ್ನಾಗಿದೆ, ಮೂವಿ ಯಾರು ಮಿಸ್ ಮಾಡ್ಕೊಂಬಿಡಿ. ಪ್ರತಿಯೊಬ್ಬರಿಗೂ ಇಷ್ಟ ಆಗೋವಂಥ ಒಂದು ಸಿಂಪಲ್ ಮೂವಿ ಇದು. ಜಾಸ್ತಿ ಏನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ದೆ ಸಿನಿಮಾ ನೋಡಿ ಅಷ್ಟೇ. ಅಂಡ್ ಒಳ್ಳೆ ಎಂಟರ್ಟೈನ್ಮೆಂಟ್ ಅಂತೂ ಕೊಡುತ್ತೆ. ಸೊ ಈ ಮೂವಿಗೆ ನಾನು ಕೊಡೋ ರೇಟಿಂಗ್ 10ಗೆ 7.5. ಆಲ್ರೆಡಿ ನೀವೇನಾದ್ರೂ ಈ ಸಿನಿಮಾನ ನೋಡಿದ್ರೆ ನಿಮಗೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಕೊಡ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಈ ರಿವ್ಯೂ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರಾಗಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.